ಸ್ನೇಹಿತರೆ, ಕುಕ್ ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಮಾಡ್ತಾ ಇರೋಂಥ ರೆಸಿಪಿ ಬಟಾಣಿ, ಕಡಲೆ ಮತ್ತು ಸೋಯಾ ಹಾಕಿ ಮಸಾಲೆ ಮಾಡಿ ತೋರಿಸ್ತಾ ಇದ್ದೀನಿ. ಸೋಯಾ ಇಲ್ಲಿ ಒಂದು 200 ಗ್ರಾಮ್ ತೊಗೊಂಡು ನಾನಿಲ್ಲಿ ಒಂದು 20 ನಿಮಿಷ ಬಿಸಿನೀರು ಅರಿಶಿನ ಹಾಕಿ ನೆನೆಸಿಟ್ಟಿದ್ದೆ. ಈ ಥರ ಸಾಫ್ಟಾಗಿ ಆಗಿದೆ. ಹಾಗೆಯೇ ಕಡಲೆ ರಾತ್ರಿ ಎಲ್ಲ ನೆನೆಸಿಟ್ಟಿದ್ದೆ. ಒಂದು 1/4 kg ಆಗೋಷ್ಟು ಕಡಲೆ ಮತ್ತು ಬಟಾಣಿ ತೊಗೊಂಡಿದ್ದೀನಿ. 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ಇಲ್ಲಿ ನಾನು ಬಟಾಣಿ ಬೇಯಿಸ್ಕೊಳ್ಳೋದಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಬಟಾಣಿ ಮತ್ತು ಕಡಲೆ ಸೇರಿಸ್ತಾ ಇದ್ದೀನಿ. ಇದಕ್ಕೇ ನೀರು ಒಂದು ಅರ್ಧ ಲೀಟ್ರ್ ಆಗೋಷ್ಟು ನೀರು ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತೀನಿ. ಈಗ ವಿಜಿಲ್ ಹಾಕಿ 2 ವಿಜಿಲು ಕೂಗಿಸ್ಕೊಳ್ತೀನಿ. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಮಸಾಲೆಗೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತೀನಿ. 1 ಸ್ಪೂನು ಒಣಮೆಣ್ಸಿನ್ಕಾಯಿ 8 ಸೇರಿಸ್ಕೊಳ್ತಾ ಇದ್ದೀನಿ. 2 ಈರುಳ್ಳಿನ ಕಟ್ ಮಾಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಟೊಮೆಟೊ ಹಣ್ಣು ಫ್ರೈ ಆಗಿದೆ. 1 ಸ್ಪೂನ್ ಗಸಗಸೆ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಸಾರಿಗೆ ಗಸಗಸೆ ಸೇರಿಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಸೋಂಪು ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನು. ಒಂದು 5-6 ಲವಂಗ, ಸ್ವಲ್ಪ ಚಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಅರ್ಧ ಚಿಪ್ ಕೊಬ್ಬರಿ, ಸ್ವಲ್ಪ ಶುಂಠಿ, 2 ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ, ಸೇರಿಸ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಧನಿಯಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಇಷ್ಟನ್ನು ಸೇರಿಸ್ಕೊಂಡು ನಾನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ತೀನಿ. ಈಗ 3 ವಿಜಿಲ್ ಕೂಗಿಸ್ಕೊಂಡಾಗಿದೆ ಸ್ನೇಹಿತರೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಈಗ ಚೆನ್ನಾಗಿ ಬೆಂದಿದೆ. ಮಸಾಲೆ ಸೇರಿಸ್ಕೊಳ್ತೀನಿ. ಮಾಡಿಟ್ಟಿರೋವಂಥ ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಮಿಲ್ ಮೇಕರು ಸೇರಿಸ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಸೇರಿಸಿದ್ದೀನಿ. ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಸೇರಿಸ್ತಾ ಇದ್ದೀನಿ. ಈಗ ನೀರು ಸೇರಿಸ್ಕೊಳ್ತೀನಿ. ಉಪ್ಪು ಸೇರಿಸ್ಕೊಳ್ತೀನಿ. ಬಟಾಣಿ ಕಡಲೆ ಬೇಯಬೇಕಾದ್ರೆ ಸ್ವಲ್ಪ ಸೇರಿಸಿದ್ದೆ, ಇವಾಗ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಒಂದು ಸಾರಿ ಮಿಕ್ಸ್ ಮಾಡಿ ಆಲೂಗಡ್ಡೆ ಬೇಯೋ ತನಕ ಸ್ವಲ್ಪ ಬೇಯಿಸ್ಕೊಳ್ಬೇಕು. ನಾನಾದರೆ ಇಷ್ಟು ನೀರು ಇಟ್ಟಿದ್ದೀನಿ. ದೋಸೆಗೆ ನೀರು ಥರ ಇದ್ದರೆ ಮಸಾಲೆ ಸಾರು ಚೆನ್ನಾಗಿರುತ್ತೆ ಅಂತ. ಈಗ ಮಸಾಲೆ ಹಾಕಿದ್ಮೇಲೆ ಒಂದು 10 ನಿಮಿಷ ಕುದ್ದಾಗಿದೆ ಸಾರು. ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಸಾರು ರೆಡಿ ಆಗಿದೆ. ಇಲ್ಲಿ ಕರಿಬೇವು ಸೊಪ್ಪು, ಸಾಸಿವೆ ಹಾಕಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇದು ರೆಡಿ ಆಗಿದೆ ಮಸಾಲೆ ಸಾರು. ಮಿಲ್ ಮೇಕರು, ಬಟಾಣಿ, ಕಡಲೆ, ಆಲೂಗಡ್ಡೆ ಎಲ್ಲ ಹಾಕಿ ಮಾಡಿರೋವಂಥ ಮಸಾಲೆ ಸಾಂಬಾರು ರೆಡಿ ಆಗಿದೆ ಸ್ನೇಹಿತರೆ. ತುಂಬ ಟೇಸ್ಟಿಯಾಗಿರುತ್ತೆ. ಪ್ರೋಟೀನ್ ಹೆಚ್ಚಾಗಿರೋವಂಥ ಕಡಲೆ, ಬಟಾಣಿ, ಸೋಯಾ ಎಲ್ಲ 3 ಸೇರಿಸಿ ನಾನು ಇಲ್ಲಿ ಮಸಾಲೆ ಸಾರು ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ. ದೋಸೆ ಜೊತೆಗೆ ಸೂಪರಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.